ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಅದು 1966-67 ಸುಮಾರು. ದೇವೇಗೌಡರು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದು ಶಾಸಕರಾಗಿದ್ದರು. ಇನ್ನೂ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎನ್ನುವ ಹೆಸರು ಬಂದಿರಲಿಲ್ಲ. ಹೀಗಿರುವಂತೆ ಬೆಂಗಳೂರಿನಿಂದ ರಾಜ್ಯದ ಜಿಲ್ಲೆ ತಾಲೂಕುಗಳಿಗೂ ಅಷ್ಟಾಗಿ ಸಾರಿಗೆ ಸಂಪರ್ಕವಾಗಲಿ, ಫೋನು ಪೇಜರು ಸಂವಹನವಾಗಲಿ ಇರಲಿಲ್ಲ. ಶಾಸಕರು ಓಡಾಡಲು ಈಗಿನಂತೆ ಐಷಾರಾಮಿ ಕಾರುಗಳು, ರಸ್ತೆಗಳೂ ಇರಲಿಲ್ಲ. ಆಗ ತಾನೇ ಮಾರುಕಟ್ಟೆಗೆ ಬಂದಿದ್ದ ಹಿಂದೂಸ್ತಾನ್ ಅಂಬಾಸಿಡರ್ ಮತ್ತು ಫಿಯೆಟ್ ಕಾರುಗಳಲ್ಲಿ ಮುಖ್ಯಮಂತ್ರಿಗಳು, ಸಚಿವರು ಓಡಾಡುತ್ತಿದ್ದರು. ಶಾಸಕರ ಬಳಿ ಕಾರು ಇರುವುದೇ ಆಗ ದೊಡ್ಡ ವಿಷಯ ಎಂಬಂತಿತ್ತು. ಬಹುತೇಕ MLAಗಳು ಸಾರಿಗೆ ಬಸ್ಗಳಲ್ಲೇ ಓಡಾಡುತ್ತಿದ್ದರು. ಒಬ್ಬ ಶಾಸಕ ತನ್ನ ಕ್ಷೇತ್ರಕ್ಕೆ ಒಂದು ಸರ್ಕಾರಿ ಬಸ್ಸು ಹಾಕಿಸಿಕೊಂಡು ಬಂದರೆ ಅದೇ ದೊಡ್ಡ ಸಾಧನೆ ಎಂಬಂತಿದ್ದ ಕಾಲ ಅದು. ಹೀಗಿರುವಾಗ ಶಾಸಕರಾಗಿದ್ದ ದೇವೇಗೌಡರು ಒಂದು ದಿನ ಬೆಂಗಳೂರಿನಲ್ಲಿ ಕೆಲಸ ಮುಗಿಸಿಕೊಂಡು ಬಸ್ಸು ಹತ್ತಿದರು. ಹೊಳೆನರಸೀಪುರಕ್ಕೆ ತಲುಪುವ ವೇಳೆಗೆ ರಾತ್ರಿಯಾಗಿದೆ. ದೇವೇಗೌಡರ ರಾಜಕೀಯ ವಿರೋಧಿಗಳು ಇದೇ ಬಸ್ನಲ್ಲಿದ್ದು ಕ್ಷುಲ್ಲಕ ವಿಚಾರಕ್ಕೆ ಜಗಳ ತೆಗೆದಿದ್ದಾರೆ. ಒಬ್ಬಂಟಿಯಾಗಿ ಪ್ರಯಾಣಿಸುತ್ತಿದ್ದ ಅವರ ಮೇಲೆ ಹಲ್ಲೆ ನಡೆಸುವ ಮಟ್ಟಕ್ಕೆ ಇದು ಹೋಗಿದೆ. ಜಗಳ ಅತಿರೇಕಕ್ಕೆ ಹೋದಾಗ ಬಸ್ ಡ್ರೈವರ್ ಒಂದು ಊರಿನಲ್ಲಿ ಬಸ್ ನಿಲ್ಲಿಸಿದ್ದಾನೆ. ಆಗ ಆ ಊರಿನಲ್ಲಿದ್ದ ದೇವೇಗೌಡರ ಬೆಂಬಲಿಗರು ಅವರನ್ನು ರಕ್ಷಿಸಿ ಸುರಕ್ಷಿತವಾಗಿ ಹರದನಹಳ್ಳಿಗೆ ಕಳುಹಿಸಿಕೊಟ್ಟಿದ್ದಾರೆ. ದೇವೇಗೌಡರು ಊರು ಮುಟ್ಟುವಾಗ ಅರ್ಧರಾತ್ರಿ ಕಳೆದು ಹೋಗಿದೆ. ಮನೆಯಲ್ಲಿ ಆತಂಕದಿಂದ ದಾರಿ ಕಾಯುತ್ತಿದ್ದ ಮಡದಿ ಚೆನ್ನಮ್ಮನವರು ಎಲ್ಲ ವಿಚಾರವನ್ನು ಗೌಡರಿಂದ ಕೇಳಿ ತಿಳಿದುಕೊಂಡಿದ್ದಾರೆ. ರಾಜಕೀಯದಲ್ಲಿ ಇದೆಲ್ಲ ಸಹಜ. ಯಾವ ಕಾರಣಕ್ಕೂ ಎದೆಗುಂದಬೇಡಿ, ಎಂಥದ್ದೇ ಪರಿಸ್ಥಿತಿಯಲ್ಲಿ ಧೃತಿಗೆಡಬೇಡಿ ಎಂದು ಚೆನ್ನಮ್ಮನವರು ಧೈರ್ಯ ತುಂಬಿದುಕೊಂಡು ದೇವೇಗೌಡರೇ ಆಗ ಆಶ್ಚರ್ಯಚಕಿತರಾದರಂತೆ. ಅವತ್ತು ಮಡದಿ ಆಡಿದ ಮಾತುಗಳು ರಾಜಕೀಯದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು ಎಂಬ ದೃಢ ನಿರ್ಧಾರವನ್ನು ಗೌಡರ ಮನಸ್ಸಿನಲ್ಲಿ ಮೂಡಿಸಿದವಂತೆ. ಅದಾದ ನಂತರ ದೇವೇಗೌಡರು ಹೊಳೆನರಸೀಪುರವನ್ನೇ ರಾಜಕೀಯ ಅಖಾಡ ಮಾಡಿಕೊಂಡು ರಾಜ್ಯ ರಾಜಕಾರಣದಲ್ಲಿ ಒಂದೊಂದೇ ಮೆಟ್ಟಿಲು ಹತ್ತುತ್ತಾ ಬಂದರು. ನಿಮಗೆ ಆಶ್ಚರ್ಯ ಆಗಬಹುದು, ದೇವೇಗೌಡರು ತಮ್ಮ ರಾಜಕೀಯ ಜೀವನದ ಆರಂಭದಿಂದಲೂ ಹೊಳೆನರಸೀಪುರದಲ್ಲಿ ಪ್ರತಿ ಚುನಾವಣೆಯನ್ನು ಒಂದೊಂದು ಯುದ್ಧದಂತೆ ಎದುರಿಸಿದ್ದಾರೆ. ಟಫ್ ಫೈಟ್ ಮಧ್ಯೆ ಗೆದ್ದಿದ್ದಾರೆ. ಅವರು ಯಾವ ಚುನಾವಣೆಯನ್ನು ಅಲ್ಲಿ 10,000 ಮತಗಳ ಅಂತರದಲ್ಲಿ ಗೆದ್ದೇ ಇಲ್ಲ ಎಂಬ ಅಂಶ ಇದೆಯಲ್ಲ, ಇದೇ ಸಾಕು ದೇವೇಗೌಡರಿಗೆ ಹೊಳೆನರಸೀಪುರ ಯಾವ ರೀತಿಯಲ್ಲಿ ರಾಜಕೀಯ ಪಟ್ಟುಗಳನ್ನು ಹೇಳಿಕೊಟ್ಟು ಅವರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹಿಡಿತ ಸಾಧಿಸಲು ತರಬೇತಿ ಕೊಟ್ಟಿತ್ತು ಎಂದು ತಿಳಿಯಲು. ಇಂತಹ ದೇವೇಗೌಡರ ರಾಜಕೀಯ ಕೋಟೆಯನ್ನು ಅಕ್ಷರಶಃ ಕಾಯುತ್ತಾ ಬಂದವರು, ಗೌಡರಿಗೆ ನೆರಳಾಗಿ ನಿಂತು ದೊಡ್ಡ ಕುಟುಂಬವನ್ನು ಸಂಭಾಳಿಸುತ್ತಾ ಬಂದವರು ಶ್ರೀಮತಿ ಚೆನ್ನಮ್ಮ. ಅವರು ದೊಡ್ಡ ಗೌಡರ ವಂಶವೃಕ್ಷದ ತಾಯಿ ಬೇರಿನಂತೆ ಉಳಿದು ಮನೆತನದ ಒಗ್ಗಟ್ಟು ಕಾಪಾಡುತ್ತಾ ಬಂದಿದ್ದೇ ಅವರ ಕುಟುಂಬದ ರಾಜಕೀಯ ಯಶಸ್ಸಿಗೆ ಕಾರಣ. ಸ್ನೇಹಿತರೆ, ಚೆನ್ನಮ್ಮನವರು ದೇವೇಗೌಡರ ಕುಟುಂಬಕ್ಕಿಂತ ಸ್ಥಿತಿವಂತ ಮನೆತನದಿಂದ ಬಂದವರು. ಹರದನಹಳ್ಳಿಗೆ ಹತ್ತಿರದಲ್ಲೇ ಇರುವ ಮೊಸಳೆ ಹೊಸಹಳ್ಳಿ ಗ್ರಾಮದ ಪಟೇಲ್ ಮನೆತನದ ದೇವೇಗೌಡ ಮತ್ತು ಕಾಳಮ್ಮ ಎನ್ನುವವರ ಪುತ್ರಿ. ಇವರು HD ದೇವೇಗೌಡರ ಕೈ ಹಿಡಿದಾಗ ಬರೀ 17 ವರ್ಷ. ಹಾಸನದ LV ಪಾಲಿಟೆಕ್ನಲ್ಲಿ ಡಿಪ್ಲೊಮಾ ಮುಗಿಸಿದ ದೇವೇಗೌಡರು ಕಾಂಟ್ರಾಕ್ಟರ್ ವೃತ್ತಿ ಆಯ್ದುಕೊಂಡಾಗ ಸರ್ಕಾರಿ ಗುತ್ತಿಗೆ ಹಿಡಿಯಲು ಟೆಂಡರ್ ಠೇವಣಿ ಕಟ್ಟಲು ಕೂಡ ಅವರಲ್ಲಿ ಹಣವಿರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸಿರಿವಂತ ತವರು ಮನೆಯವರಿಗೆ ತಿಳಿಯದೆ ತಮ್ಮ ಚಿನ್ನದ ಒಡವೆಗಳನ್ನು ಗಂಡನಿಗೆ ಕೊಟ್ಟು ಚೆನ್ನಮ್ಮ ನೆರವಾಗಿದ್ದರು. ಆನಂತರ ರಾಜಕೀಯಕ್ಕೆ ಬಂದು ಗಳಿಸಿದ ಹಣವನ್ನು ಒಂದು ಯೋಜನೆಯಿಂದ ಇನ್ನೊಂದಕ್ಕೆ, ಒಂದು ಚುನಾವಣೆಯಿಂದ ಇನ್ನೊಂದಕ್ಕೆ ಬಳಸಿಕೊಂಡು ಸದಾ ತಲೆಯ ಮೇಲೆ ಸಾಲವನ್ನೇ ಹೊತ್ತು ಓಡಾಡುತ್ತಿದ್ದಾಗಲೂ ಚೆನ್ನಮ್ಮ ಯಾವತ್ತೂ ದೇವೇಗೌಡರನ್ನು ರಾಜಕೀಯದಿಂದ ಹಿಂದಕ್ಕೆ ಜಗ್ಗಲಿಲ್ಲ. ಚೆನ್ನಮ್ಮನವರ ಈ ಬೆಂಬಲವೇ ಮುಂದೆ ಗೌಡರ ದೊಡ್ಡ ಬೆಳವಣಿಗೆಗೆ ದಾರಿಯಾಯಿತು. 1962 ನಂತರ 1967 ಚುನಾವಣೆಯಲ್ಲಿ ಮತ್ತೆ ಸ್ವತಂತ್ರವಾಗಿಯೇ ನಿಂತು ಕಾಂಗ್ರೆಸ್ನ ಪ್ರಬಲ ದೊಡ್ಡೇಗೌಡರನ್ನು ಸೋಲಿಸಿದ ದೇವೇಗೌಡರು 1972 ಸಂಸ್ಥಾ ಕಾಂಗ್ರೆಸ್ ಸೇರಿ ಜಯ ಸಾಧಿಸಿದರು. ತುರ್ತು ಪರಿಸ್ಥಿತಿ ನಂತರ ದೇಶದಲ್ಲಿ ಜನ್ಮ ತಾಳಿದ ಜನತಾ ಪಕ್ಷ ಸೇರಿ 1978 ಎಲೆಕ್ಷನ್ ಗೆದ್ದರು. 1983 ದೇವೇಗೌಡರು ಮೊದಲ ಸಲ ಸಚಿವರಾಗುವವರೆಗೂ ಚೆನ್ನಮ್ಮನವರು ತಮ್ಮ ಕುಟುಂಬದ ಸಮೇತ ಊರಲ್ಲೇ ಇದ್ದರು. ಗೌಡರು ಕುಮಾರ್ ಪಾರ್ಕ್ ಪ್ರದೇಶದಲ್ಲಿ ಮನೆ ಮಾಡಿಕೊಂಡು ಇಲ್ಲಿದ್ದರು. ನಂತರ ಇಡೀ ಸಂಸಾರ ಬೆಂಗಳೂರಿಗೆ ಶಿಫ್ಟ್ ಆಯಿತು. ದೇವೇಗೌಡರು ತಮ್ಮ ಬೆಳವಣಿಗೆಯ ದಿನಗಳಲ್ಲಿ ವಾರಗಟ್ಟಲೆ ಊರಿನ ಕಡೆ ತಲೆ ಹಾಕದಿದ್ದರೂ ಚೆನ್ನಮ್ಮ ಕೃಷಿ ಕೆಲಸ ಮಾಡಿಸುತ್ತಾ ಮನೆಗೆ ಬರುವ ಕ್ಷೇತ್ರದ ಜನರ ಸಮಸ್ಯೆ ದುಃಖ ದುಮ್ಮಾನ ಆಲಿಸುತ್ತಾ ಎಲ್ಲರನ್ನೂ ಉಪಚರಿಸುತ್ತಾ ಗೌಡರ ಬೆನ್ನಿಗೆ ನಿಂತಿದ್ದರು.
ಬೆಂಗಳೂರಿಗೆ ಶಿಫ್ಟ್ ಆದ ನಂತರವೂ ಗೌಡರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿರಲಿಲ್ಲ. ಊರಿನಿಂದಲೇ ದಿನಸಿ ತರಕಾರಿ ತರಿಸುತ್ತಾ ಚೆನ್ನಮ್ಮ ಮನೆ ನಿಭಾಯಿಸುತ್ತಿದ್ದರು. ಹರದನಹಳ್ಳಿಯ ಬಳಿಯ ಪಡವಲ ಇಪ್ಪಿಯಲ್ಲಿ ತೋಟ ಮಾಡಿಕೊಂಡಿದ್ದ ರೇವಣ್ಣ ವಾರಕ್ಕೊಮ್ಮೆ ಹಾಲಿನ ಕ್ಯಾನು, ಹಣ್ಣು, ತರಕಾರಿ ಹಿಡಿದು ಸರ್ಕಾರಿ ಬಸ್ನಲ್ಲೇ ಬೆಂಗಳೂರಿಗೆ ಬರುತ್ತಿದ್ದುದನ್ನು ಕಂಡವರಿದ್ದಾರೆ. ಮನೆ ಮಕ್ಕಳು ಬಸ್ನಲ್ಲೇ ಬೆಂಗಳೂರಿನಿಂದ ಹೊಳೆನರಸೀಪುರಕ್ಕೆ ಹೋಗುತ್ತಿದ್ದುದನ್ನು ನೋಡಿದವರಿದ್ದಾರೆ. 1989 ಚುನಾವಣೆ ವೇಳೆಗೆ ಜನತಾದಳ ವಿಭಜನೆಯಾದಾಗ ಜನತಾ ಪಕ್ಷ ಸೇರಿ ರಾಜ್ಯಾಧ್ಯಕ್ಷರಾದ ದೇವೇಗೌಡರು ಹೊಳೆನರಸೀಪುರದಲ್ಲಿ ಸೋತರು. ಅವರ ಪಕ್ಷದಿಂದ ಗೆದ್ದಿದ್ದು ವೇಮಗಲ್ನ ಸಿ ಬೈರೇಗೌಡ, HD ಕೋಟೆ ವೆಂಕಟೇಶ್ ಇಬ್ಬರು ಮಾತ್ರ. ಈ ಸಂದರ್ಭದಲ್ಲಿ ಚುನಾವಣೆಗಾಗಿ ವಿಪರೀತ ಸಾಲ ಮಾಡಿಕೊಂಡಿದ್ದ ದೇವೇಗೌಡರು ನನ್ನ ರಾಜಕೀಯವೇ ಮುಗಿಯಿತು ಎನ್ನುವಷ್ಟರ ಮಟ್ಟಿಗೆ ಕುಸಿದು ಹೋಗಿದ್ದರು. ಆಗಲೂ ದೇವೇಗೌಡರ ಹೆಗಲಿಗೆ ನಿಂತು ಶಕ್ತಿ ತುಂಬಿದ್ದು ಇದೇ ಚೆನ್ನಮ್ಮನವರು. ಮಿತ್ರರೇ, 2001 ಫೆಬ್ರವರಿ 21 ಅವತ್ತು ಶಿವರಾತ್ರಿ ಹಬ್ಬ. ಮನೆ ದೇವರು ಶಿವನನ್ನು ಆರಾಧಿಸುವ ಗೌಡರ ಕುಟುಂಬ ಪ್ರತಿ ವರ್ಷ ಹರದನಹಳ್ಳಿಯ ದೇವೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸುವುದು ವಾಡಿಕೆ. ಅದೇ ರೀತಿ ಅವತ್ತು ಸೊಸೆ ಭವಾನಿಯವರ ಜೊತೆ ಚೆನ್ನಮ್ಮನವರು ದೇಗುಲಕ್ಕೆ ಹೋಗಿದ್ದರು. ಪೂಜೆ ಮುಗಿಸಿಕೊಂಡು ಹೊರಡುವಾಗ ದೇವೇಗೌಡರ ಸಹೋದರ ಬಸವೇಗೌಡರ ಪುತ್ರ ಲೋಕೇಶ್ ಎಂಬಾತ ಚೆನ್ನಮ್ಮ ಅವರ ಮೇಲೆ ಆಸಿಡ್ ದಾಳಿ ನಡೆಸಿದ. ರೇವಣ್ಣ ಅವರ ಮೇಲಿನ ದ್ವೇಷಕ್ಕೆ, ಆಸ್ತಿ ವಿವಾದಕ್ಕೆ ಸಂಬಂಧಿಸಿ ನಡೆದ ಈ ದಾಳಿ ದೇಶಾದ್ಯಂತ ದೊಡ್ಡ ಸುದ್ದಿಯಾಗಿತ್ತು. ಆ ಘಟನೆಯಲ್ಲಿ ಚೆನ್ನಮ್ಮನವರ ದೇಹದ ಬಹುಪಾಲು ಭಾಗ ಸುಟ್ಟು ಹೋಗಿತ್ತು. ಆರೋಪಿಗಳು ಬಂಧಿತರಾಗಿ ನ್ಯಾಯಾಲಯದಲ್ಲಿ ಶಿಕ್ಷೆಯೂ ಆಗಿತ್ತು. ಆದರೆ ಕಾಲಾನಂತರ ದೇವೇಗೌಡರಿಗೆ ಮನ ಕರಗಿತು. ಸಹೋದರ ಬಸವೇಗೌಡ ಅವರು ಮಾರಣಾಂತಿಕ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾಗ ದೇವೇಗೌಡರು ಹೆಚ್ಚು ಶಿಕ್ಷೆಗೆ ಮೇಲ್ಮನವಿ ಹಾಕದೆ ಆರೋಪಿ ಜೈಲಿನಿಂದ ಬಿಡುಗಡೆಯಾಗುವಂತೆ ನೋಡಿಕೊಂಡರು. ಈ ವಿಚಾರ ತಿಳಿದರೂ ಚೆನ್ನಮ್ಮನವರು ಪತಿಯ ನಿರ್ಧಾರಕ್ಕೆ ವಿರೋಧ ಮಾಡದೆ ಕ್ಷಮೆಯ ಧರಿತ್ರಿಯಂತೆ ನಡೆದುಕೊಂಡರಂತೆ. ದೇವೇಗೌಡರು ಮುಖ್ಯಮಂತ್ರಿಯಾಗಿ ಪ್ರಧಾನಿಯಾದಾಗಲೂ ಚೆನ್ನಮ್ಮನವರು ತಾವಾಯಿತು ತಮ್ಮ ಮನೆಯಾಯಿತು ಎಂಬಂತೆ ಇದ್ದವರು. ಗೌಡರ ಯೋಗಕ್ಷೇಮ, ಕುಟುಂಬದ ಆರೈಕೆಯಲ್ಲೇ ಅವರು ತಮ್ಮ ಬದುಕನ್ನು ಸವೆಸಿದರು. ದೇಶದಲ್ಲಿ ಬಿಹಾರದ ಲಾಲು ಪ್ರಸಾದ್ ಯಾದವ್ ಕುಟುಂಬದಿಂದ ಹಿಡಿದು ತಮಿಳುನಾಡಿನ ಕರುಣಾನಿಧಿ ಕುಟುಂಬದವರೆಗೆ ಅನೇಕ ರಾಜಕೀಯ ಪರಿವಾರಗಳಲ್ಲಿ ಒಡಕು ಹುಟ್ಟಿ ಕಲಹಗಳು ಏರ್ಪಟ್ಟು ಆ ಕುಟುಂಬಗಳು ಛಿದ್ರವಾಗಿವೆ. ಆದರೆ ದೇವೇಗೌಡರ ಕುಟುಂಬದಲ್ಲಿ ಕಲಹವಾಗದಂತೆ ತಡೆದಿದ್ದು ಮಾತ್ರ ಇದೇ ಚೆನ್ನಮ್ಮನವರು. ಹೀಗಾಗಿ ಅವರು ಇಡೀ ಗೌಡರ ಕುಟುಂಬದ ಒಗ್ಗಟ್ಟು ಹಿಡಿದಿಟ್ಟುಕೊಂಡಿದ್ದ ತಾಯಿಬೇರು. ರಾಜಕೀಯ ವಿಚಾರಕ್ಕೆ ಬಂದರೆ ಜನತಾ ಪರಿವಾರ ಅಂದರೆ ಕರ್ನಾಟಕದಲ್ಲಿ ನಾಯಕರನ್ನು ತಯಾರು ಮಾಡುವ ಕಾರ್ಖಾನೆಯಂತೆ. ದೇವೇಗೌಡರ ಗರಡಿಯಲ್ಲಿ ಪಳಗಿದರೆ ಮುಗಿಯಿತೋ, ಅವರು ಸುದೀರ್ಘ ರಾಜಕೀಯ ಜೀವನಕ್ಕೆ ದೀಕ್ಷೆ ಪಡೆದಂತೆಯೇ ಸರಿ. ರಾಜ್ಯದ ಮೂರೂ ಪಕ್ಷಗಳಲ್ಲಿರುವ ಇವತ್ತಿನ ಬಹುತೇಕ ನಾಯಕರು ಜನತಾ ಪರಿವಾರದವರೇ ಆಗಿರುವುದು ಇದಕ್ಕೆ ಉದಾಹರಣೆ. ಈ ರಾಜಕಾರಣಿಗಳಿಗೆಲ್ಲ ಚೆನ್ನಮ್ಮನವರು ಒಬ್ಬ ಮಹಾ ತಾಯಿಯೇ ಆಗಿದ್ದರು. ದೇವೇಗೌಡರ ಮನೆಗೆ ಬಂದ ನಾಯಕರು ಚೆನ್ನಮ್ಮನವರ ಊಟೋಪಚಾರವನ್ನು ಸ್ವೀಕರಿಸಿಯೇ ಹೋಗಬೇಕಿತ್ತು. ತಮ್ಮ ಪತಿಯ ಎಲ್ಲ ಅನುಯಾಯಿಗಳೊಂದಿಗೆ ಅವರು ರಾಜಕೀಯ ಮೀರಿದ ಕೌಟುಂಬಿಕ ಸಂಬಂಧವನ್ನು ಹೊಂದಿದ್ದರು. ಅದರಲ್ಲೂ ದೇವೇಗೌಡರ ದಶಕಗಳ ಒಡನಾಡಿ ಸಿದ್ದರಾಮಯ್ಯ ಅವರ ಬಗ್ಗೆ ಚೆನ್ನಮ್ಮನವರಿಗೆ ವಿಶೇಷ ಮಮಕಾರ, ಅಕ್ಕರೆ. ಸಿದ್ದರಾಮಯ್ಯ ಅವರು ದೇವೇಗೌಡರೊಡಗೂಡಿ ಅದೆಷ್ಟು ಸಲ ಚೆನ್ನಮ್ಮನವರ ಕೈ ಊಟ ಮಾಡಿದ್ದಾರೋ. JDSನಿಂದ ಹೊರಬಿದ್ದ ನಂತರವೂ ಚೆನ್ನಮ್ಮ ಮತ್ತು ಸಿದ್ದರಾಮಯ್ಯ ನಡುವಿನ ಆತ್ಮೀಯ ಸಂಬಂಧಕ್ಕೆ ಧಕ್ಕೆ ಆಗಿರಲಿಲ್ಲ. ದೇವೇಗೌಡರು ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಹೇಳಲಾಗದ್ದನ್ನು ಚೆನ್ನಮ್ಮ ಅವರಿಂದ ಕರೆ ಮಾಡಿಸಿ ಹೇಳಿಸುತ್ತಿದ್ದರು. ಸಿದ್ದು CM ಆಗಿದ್ದಾಗಲೂ ಚೆನ್ನಮ್ಮ ಕರೆ ಮಾಡಿ ಹೇಳಿದ ಯಾವುದೇ ಮಾತಿಗೆ ಇಲ್ಲ ಅನ್ನುತ್ತಿರಲಿಲ್ಲ ಎಂಬ ಮಾತುಗಳಿವೆ. ಇನ್ನು ದೇವೇಗೌಡರು ಮತ್ತು ಚೆನ್ನಮ್ಮನವರ ದಾಂಪತ್ಯ ಬಾಂಧವ್ಯದ ಬಗ್ಗೆ ಅನೇಕ ಕಥೆಗಳಿವೆ. ಪತಿ ಪತ್ನಿ ಹೇಗೆ ಬದುಕಬೇಕು, ಪರಸ್ಪರ ಹೊಂದಾಣಿಕೆಯಿಂದ ಮುಂದೆ ಸಾಗಬೇಕು ಎಂಬುದನ್ನು ಇಂದಿನ ಡೈವರ್ಸ್ ಯುಗದಲ್ಲಿ ದಂಪತಿಗಳು ಅವರನ್ನು ನೋಡಿ ಕಲಿಯಬೇಕು ಎನ್ನುವ ಮಾತೂ ಇದೆ. ಇಂತಹ ಆದರ್ಶ ಬದುಕಿಗೆ ಮಾದರಿಯಾಗಿದ್ದ ಚೆನ್ನಮ್ಮ ಇಹಲೋಕ ತ್ಯಜಿಸಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ನೀಡಲಿ, ದೇವೇಗೌಡರಿಗೆ ತಮ್ಮ ಮಡದಿಯ ನಿಧನದ ನೋವು ಸಹಿಸುವ ಶಕ್ತಿ ನೀಡಲಿ ಎಂದು ಹಾರೈಸುತ್ತೇವೆ. ಇದು ಇವತ್ತಿನ ವಿಶೇಷ. ಮತ್ತೊಂದು ವಿಡಿಯೋ ಜೊತೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.